ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಪಾನ್ ಲೀಫನ್ನು ಬಳಸಿಕೊಂಡು ಒಂದು ಸೋಡಾ ರೆಸಿಪಿಯನ್ನು ನಿಮ್ಮ ಮುಂದೆ ಮಾಡಿ ತೋರಿಸಲಿಕ್ಕಿದ್ದೇನೆ. ಈ ಪಾನ್ ಲೀಫ್ನ ಸೋಡಾ ಸೇವನೆಯಿಂದ ನಮ್ಮ ಹೊಟ್ಟೆಯಲ್ಲಿ ಉಂಟಾಗುವಂಥ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ನಿವಾರಣೆ ಆಗ್ತದೆ. ಹಾಗೂ ನಮಗೆ ಈ ಬಾಯಾರಿಕೆಯನ್ನು ನೀಗಿಸಲಿಕ್ಕೆ ಕೂಡ ಇದೊಂದು ಬೆಸ್ಟ್ ಸೋಡಾ ರೆಸಿಪಿ ಅಂತ ಹೇಳ್ಬೋದು. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡುವ. ನಾನಿಲ್ಲಿ 3 ಈ ವೀಳ್ಯದೆಲೆ ತಗೊಂಡಿದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಸ್ವಚ್ಛವಾಗಿರುವಂಥ ಎಲೆಗಳನ್ನು ನಾವು ತೆಗೆದುಕೊಳ್ಬೇಕು. ಇವಾಗ ಇದನ್ನು ನಾನು ಮುರಿದು ಮಿಕ್ಸಿ ಜಾರಿಗೆ ಹಾಕಿರ್ತಿದ್ದೇನೆ ನೋಡಿ. ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕಿಕೊಂಡಿದ್ದೇನೆ. ಇನ್ನು ಇದಕ್ಕೆ ನಾವು ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಇದನ್ನು ಗ್ರೈಂಡ್ ಮಾಡಬೇಕು. ಇದನ್ನು ನಾನೀಗ ಗ್ರೈಂಡ್ ಮಾಡಿ ಹಾಕ್ತೇನೆ ನೋಡಿ. ಇವಾಗ ನಾನು ವೀಳ್ಯದೆಲೆಯನ್ನು ಗ್ರೈಂಡ್ ಮಾಡಿ ತಂದಿದ್ದೇನೆ. ಇವಾಗ ಅದರ ರಸವನ್ನು ನಾವು ಸೋಸಿಕೊಳ್ಳುವ. ನೋಡಿ, ಇವಾಗ ಒಂದು ಲೋಟವನ್ನು ತಗೊಂಡಿದ್ದೇನೆ. ಅದಕ್ಕೆ ಚಿಟಿಕೆ ಉಪ್ಪು ಹಾಕಿರಬೇಕು. ಅನಂತರ ಒಂದು 2 ಚಮಚ ಆಗುವಷ್ಟು ವೀಳ್ಯದೆಲೆ ರಸ. ಇವಾಗ ಇದಕ್ಕೆ ಸಕ್ಕರೆಯನ್ನು ನಾನು ಪುಡಿ ಮಾಡಿ ತಗೊಂಡಿದ್ದೇನೆ. ಅದಕ್ಕೆ ಇವಾಗ ನಾನೊಂದು 2 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕಿಕೊಂಡಿದ್ದೇನೆ. ಅದೇ ರೀತಿಯಲ್ಲಿ ನಾನು ಇವಾಗ ನೋಡಿ ಸೋಂಪು ಪುಡಿಯನ್ನು ತಗೊಂಡಿದ್ದೇನೆ. ಅದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಸೋಂಪು ಪುಡಿಯನ್ನು ಕೂಡ ಹಾಕಿರಬೇಕು. ಇವಾಗ ನಾವು ಇದಕ್ಕೆ ಸೋಡಾವನ್ನು ಹಾಕಿ ಮಿಶ್ರಣ ಮಾಡುವ. ನಮ್ಮ ಪಾನ್ ಸೋಡಾ ತಯಾರಾಗಿದೆ. ಇವಾಗ ಟೇಸ್ಟ್ ನೋಡುವ. ಸೂಪರ್ ಆಗಿದೆ. ಈ ಗ್ಯಾಸ್ಟ್ರಿಕ್ ನಿವಾರಣೆಗೆಲ್ಲ ಇದೊಂದು ಹೇಳಿ ಮಾಡಿಸಿದಂಥ ಒಂದು ಸೋಡಾ ಅಂತ ಹೇಳ್ಬೋದು. ಸೂಪರ್ ರೆಸಿಪಿ. ಈ ಬೇಸಿಗೆ ಕಾಲದಲ್ಲೆಲ್ಲ ನಾವು ಇಂತಹ ರೆಸಿಪಿಯನ್ನೆಲ್ಲ ಆವಾಗವಾಗ ಟ್ರೈ ಮಾಡ್ತಾ ಇರಬೇಕು. ನಮ್ಮ ಈ ಬಾಯಾರಿಕೆ ಕೂಡ ನೀಗ್ತದೆ ಹಾಗೂ ನಮ್ಮ ಹೆಲ್ತ್ಗೆ ಕೂಡ ಒಂದು ಒಳ್ಳೆಯ ಒಂದು ಬೆನಿಫಿಟ್ ಇರುವಂಥ ಒಂದು ರೆಸಿಪಿ ಇದು. ಹಾಗೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಮಾಡುತ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.